ಎಲ್ಲರಿಗೂ ನಮಸ್ಕಾರ. ಮಕರ ರಾಶಿಯವರಿಗೆ 5 ಸಂತೋಷದ ವಿಚಾರಗಳು, 6 ವಿಶೇಷವಾದ ಘಟನೆಗಳು ನಡೆಯುವಂತಹ ಸಮಯ. ಏಕೆಂದರೆ ಇವತ್ತು ಬಹಳ ಶಕ್ತಿಶಾಲಿಯಾಗಿರುವಂತಹ ಗುರು ಪುಷ್ಯಾಮೃತ ಯೋಗ ಇರೋದ್ರಿಂದ ರಾಯರ ಅನುಗ್ರಹ, ಮಹಾಶಿವನ ಆಶೀರ್ವಾದ ನಿಮ್ಮ ಬಹುದಿನಗಳ ಪ್ರಾರ್ಥನೆಯ ಫಲವನ್ನು ಕೊಡೋದಕ್ಕೆ ಸಜ್ಜಾಗಿದೆ. ಅವಕಾಶ ಚಿಕ್ಕದು, ಆದರೆ ಅದೃಷ್ಟದ ಬಾಗಿಲು ಮಾತ್ರ ದೊಡ್ಡದಾಗಿ ತೆರೆದುಕೊಳ್ಳುತ್ತದೆ. ಹೌದು, ಮಕರ ರಾಶಿಯ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಲ್ಲಿಯೂ ಕೂಡ ನಿಲ್ಲಿಸಬೇಡಿ. ಏಕೆಂದರೆ ಮುಂದಿನ ಕೆಲವು ಗಂಟೆಗಳಲ್ಲಿ ಬರಲಿರುವಂತಹ ಮಾತು ನಿಮ್ಮ ಇಡೀ ಜೀವನವನ್ನು ಬದಲಾಯಿಸುತ್ತದೆ. ಮತ್ತು ನೀವು ಈ ಸಮಯದಲ್ಲಿ ವಿಡಿಯೋವನ್ನು ನೋಡುತ್ತಿದ್ದರೆ ಇದು ಕೇವಲ ಕಾಕತಾಳೀಯವಲ್ಲ, ಖಂಡಿತವಾಗಿ ದೇವರ ಆಶೀರ್ವಾದ. ಇದು ಒಂದು ದೊಡ್ಡ ಸಂಕೇತ. ಏಕೆಂದರೆ ಹಿಂದಿನಿಂದ ಮಕರ ರಾಶಿಯವರಿಗೆ ಒಳ್ಳೆಯ ಸಮಯ ಶುರುವಾಗ್ತಾ ಇದೆ. ಸಾಮಾನ್ಯವಾಗಿರುವ ರಾತ್ರಿ ಇದಾಗಿರೋದಿಲ್ಲ. ರಾತ್ರಿ ನಿಮ್ಮ ಜೀವನದಲ್ಲಿ ಭಯಂಕರವಾಗಿರುವ ಸಿಹಿ ಸುದ್ದಿಗಳ ಬಾಗಿಲು ತಟ್ಟುತ್ತವೆ. ಅದರ ಪರಿಣಾಮ ಇವತ್ತಿಗೆ ಮಾತ್ರವಲ್ಲ, ಮುಂಬರುವಂತಹ ಹಲವಾರು ವರ್ಷಗಳವರೆಗೆ ಇರುತ್ತದೆ. ಮತ್ತು ಈ ಸಮಯದಲ್ಲಿ ನೀವು ಒಂದು ಸುದ್ದಿಯನ್ನು ಇಡೀ ನಿಮ್ಮ ಕುಟುಂಬದ ಯೋಜನೆಯನ್ನೇ ಬದಲಾಯಿಸುತ್ತದೆ. ಆದರೆ ಅತ್ಯಂತ ವಿಶೇಷವಾಗಿರುವಂತಹ ಆಶ್ಚರ್ಯದ ವಿಚಾರದಲ್ಲಿ ಇನ್ನೂ ಒಂದು ಬಾಕಿ ಇದೆ. ಏಕೆಂದರೆ ಇಂದು ರಾತ್ರಿ ಒಂದು ಹೆಸರು, ಒಂದು ವಿಷಯ, ಒಂದು ಸುದ್ದಿ ಅಥವಾ ಒಂದು ಘಟನೆ, ಒಂದು ಸೂಚನೆ ನಿಮ್ಮ ಜೀವನಕ್ಕೆ ಬರುತ್ತದೆ. ಅದು ಕಳೆದ ಹಲವಾರು ವರ್ಷಗಳಿಂದ ನಿಂತು ಹೋಗಿದ್ದಂತಹ ಖುಷಿಯನ್ನ ಹಠಾತ್ ಆಗಿ ನಿಮ್ಮ ಮನೆ ಕಡೆಗೆ ಎಳೆದು ತರುತ್ತಿದೆ. ಆದರೆ ಅಪಾಯ ಏನೆಂದರೆ, ನೀವು ಈ ಒಂದು ಸಂಕೇತವನ್ನು ಗುರುತಿಸಲು ತಡ ಮಾಡಬೇಡಿ. ನಿಮ್ಮ ಬಾಗಿಲಲ್ಲಿ ಬರುತ್ತಿರುವ ಈ ಅವಕಾಶ ಶಾಶ್ವತವಾಗಿ ಬೇರೆಯವರ ಮನೆ ಬಾಗಿಲಿಗೆ ಹೊರಟು ಹೋಗುತ್ತದೆ. ವಾಪಸ್ ಹೋಗೋದ್ರಿಂದ ಈ ವಿಡಿಯೋವನ್ನು ಮಧ್ಯದಲ್ಲಿ ಬಿಡಬೇಡಿ. ಮತ್ತು ನೀವು ನಿಜವಾಗಿರುವಂತಹ ಮಕರ ರಾಶಿಯವರಾಗಿದ್ದರೆ ಈಗಲೇ ವಿಡಿಯೋದಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಈ ಸಮಯದಲ್ಲಿ ಬರ್ತಕ್ಕಂಥ ಅದ್ಭುತವಾದ ಯೋಗ ಸೃಷ್ಟಿಯಾಗುವುದಕ್ಕೆ ಕಾರಣ ಮಹಾಶಿವನ ಅನುಗ್ರಹ ಅಷ್ಟೇ ಅಲ್ಲದೆ ಶಂಕರನಾಗಿರುವಂತಹ ಒಂದು ವಿಶೇಷವಾಗಿರುವಂತಹ ಸೃಷ್ಟಿಯ ಒಂದು ಮೂಲಕ ಬಹುತೇಕ ಅಸಾಧ್ಯವಾಗಿರುವಂತಹ ಕೆಲಸವನ್ನ ಈ ರಾತ್ರಿ ನಿಮಗೆ ಎಲ್ಲವೂ ಕೂಡ ಸಾಧ್ಯವಾಗುವಂತೆ ಮಾಡುವಂತಹ ಬಲಿಷ್ಠವಾಗಿರುವಂತಹ ಸಮಯ ಶುರುವಾಗುತ್ತಿದೆ. ಗುರು ಪುಷ್ಯಾಮೃತ ಯೋಗ ಈ ರಾಶಿಯವರ ಜೀವನದಲ್ಲಿ ಕೆಲವು ತಿಂಗಳುಗಳಿಂದ ಇರ್ತಕ್ಕಂತಹ ಬಹಳಷ್ಟು ನೋವು ಎಲ್ಲವನ್ನ ಕೂಡ ಸಹಿಸಿಕೊಂಡಿದ್ದೀರಾ. ಹೊರಗಿಂದ ನೀವು ಬಹಳಷ್ಟು ಶಕ್ತಿಶಾಲಿ, ಬಲಶಾಲಿ ಮತ್ತು ಗಟ್ಟಿಯಾಗಿ ಕಾಣುತ್ತಿದ್ದೀರಾ. ಆದರೆ ಒಳಗೊಳಗೆ ನೀವು ಮುರಿದು ಹೋಗಿದ್ದೀರಾ. ಕೆಲವೊಮ್ಮೆ ಹಣದ ಚಿಂತೆ, ಕೆಲವೊಮ್ಮೆ ನಿಮ್ಮ ಆಪ್ತರಲ್ಲಿ ಬದಲಾಗುತ್ತಿರುವಂತಹ ವರ್ತನೆ, ಕೆಲವೊಮ್ಮೆ ರಾತ್ರಿ ಕಾರಣವಿಲ್ಲದೆ ಎಚ್ಚರಗೊಳ್ಳುವುದು ಮತ್ತು ಅತ್ಯಂತ ನೋವು ಆಗಿದ್ದು ಯಾವಾಗ ಎಂದರೆ ನೀವು ಅತ್ಯಂತ ವಿಶೇಷವಾಗಿ ಹೆಚ್ಚು ನಂಬಿಕೆ ಇಟ್ಟಿದಂತಹ ಜನರೇ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಏಕೆಂದರೆ ಈಗ ನಿಮ್ಮ ಜೀವನದಲ್ಲಿ ಸಮಯ ಬದಲಾಗ್ತಾ ಇದೆ. ಹಿಂದಿನಿಂದ ನಿಮ್ಮ ಗ್ರಹಗಳು ಒಂದು ರೀತಿ ಚಲಿಸುತ್ತವೆ. ಅದು ನಿಮಗೆ ಹಠಾತ್ ಆಗಿ ನಿಮ್ಮ ಜೀವನಕ್ಕೆ ಒಬ್ಬ ವ್ಯಕ್ತಿಯನ್ನ ಹಿಂತಿರುಗಿ ಬರುವಂತೆ ಮಾಡ್ತಾ ಇದೆ. ಯಾರು ಹೋದ ಮೇಲೆ ಎಲ್ಲವೂ ಚೆಲ್ಲಾಪಿಲಿಯಾಗಿತ್ತು. ಅದು ನಿಮ್ಮ ಸ್ನೇಹಿತ ಆಗಿರಬಹುದು, ಆಪ್ತ ಮಿತ್ರನಾಗಿರಬಹುದು, ಅಥವಾ ನಿಮ್ಮ ಜೀವನದಲ್ಲಿ ಮನಸಾರೆ ಪ್ರೀತಿಸಿದಂತಹ ಯಾರೋ ಒಬ್ಬ ವ್ಯಕ್ತಿ ಆಗಿರಬಹುದು. ಆದರೆ ಆಗಲಿರುವುದು ನೀವು ಕನಸಿನಲ್ಲೂ ಯೋಚಿಸಿರೋದಿಲ್ಲ. ಏಕೆಂದರೆ ಈ ವಾಪಸ್ ಕೇವಲ ಯಾವುದೋ ಒಂದು ಕನಸಿನಂತೆ ಗೋಚರಿಸುವುದಿಲ್ಲ, ಒಂದು ವ್ಯಕ್ತಿಯಾಗಿರೋದಿಲ್ಲ. ಅದು ಒಂದು ನಿಮ್ಮ ಖುಷಿಯದ್ದಾಗಿರುತ್ತದೆ ಮತ್ತು ನಿಮ್ಮ ಏರಿಕೆಯ ಸಮಯವಾಗಿರುತ್ತೆ. ಈ ಸಮಯದಲ್ಲಿ ನಾವು ತಿಳಿಸುವಂತಹ ಪರಿಹಾರವನ್ನ ನೀವು ಅನುಸರಿಸುವ ಮೂಲಕ ದೊಡ್ಡ ದೊಡ್ಡ ಅಪಾಯವನ್ನ ದೂರ ಮಾಡಿಕೊಳ್ಳಬಹುದು. ಈ ಸಮಯದಲ್ಲಿ ನಿಮ್ಮ ಸುತ್ತಮುತ್ತ ಒಬ್ಬ ವ್ಯಕ್ತಿ ಇದ್ದಾರೆ. ಅವರು ನಿಮಗೆ ಹೊರಗಡೆ ಇದ್ದೈತಿಯಂತೆ ನಟಿಸುತ್ತಾರೆ ಮತ್ತು ನಿಮ್ಮನ್ನ ಹೊಗಳುತ್ತಾರೆ. ಆದರೆ ಒಳಗೊಳಗೆ ನಿಮ್ಮ ವಿರುದ್ಧ ನಿಮ್ಮ ಹೇಳಿಕೆಯನ್ನ ನೋಡಿ ಹುರಿದುಕೊಳ್ಳುತ್ತಾನೆ. ಕಳೆದ ಕೆಲವು ದಿನಗಳಿಂದ ಅವನು ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರವನ್ನ ಮಾಡ್ತಿದ್ದಾನೆ. ಬೇರೆಯವರ ಜೊತೆ ಮಾತನಾಡ್ತಿದ್ದಾನೆ. ನಿಮ್ಮ ಆಲೋಚನೆಗಳನ್ನ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ. ನಿಮ್ಮ ದೌರ್ಬಲ್ಯ ಅರಿಯಲು ಪ್ರಯತ್ನಿಸುತ್ತಿದ್ದಾನೆ. ಆದ್ದರಿಂದಾಗಿ ಮುಂಬರುವಂತಹ ಕೆಲವು ದಿನಗಳವರೆಗೆ ನಿಮ್ಮ ರಹಸ್ಯವನ್ನ ಯಾರೊಂದಿಗೂ ಕೂಡ ಹಂಚಿಕೊಳ್ಳಬೇಡಿ. ಈ ಶಕ್ತಿಶಾಲಿ ಸಮಯ ಜೂನ್ 15ರಿಂದ 20 ಬಹಳ ವಿಶೇಷವಾಗಿತ್ತು. ಏಕೆಂದರೆ ಅಮಾವಾಸ್ಯೆ, ಗುರು ಪುಷ್ಯಾಮೃತ ಯೋಗ ಮತ್ತು ವಿಶೇಷವಾಗಿರುವಂತಹ ಗ್ರಹಗಳ ನಕ್ಷತ್ರಗಳ ಬದಲಾವಣೆಗಳು ನಿಮ್ಮ ಜೀವನದ ಮೇಲೆ ನೇರವಾಗಿ ಪರಿಣಾಮ ಮಾಡ್ತಾ ಇದೆ. ವಿಶೇಷವಾಗಿ ನಿಮ್ಮ ಹಣ ಮತ್ತು ಭವಿಷ್ಯದ ಯೋಜನೆಯನ್ನ ಸಂಪೂರ್ಣವಾಗಿ ಶಾಂತವಾಗಿರಿಸಿ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವಂತಹ ದೊಡ್ಡ ದೊಡ್ಡ ನಿರ್ಧಾರಗಳು ನಿಮ್ಮ ಜೀವನದನ್ನ ಗೆಲುವಿನ ಹಾದಿಗೆ ಕರೆದುಕೊಂಡು ಹೋಗುತ್ತದೆ. ಆದ್ದರಿಂದಾಗಿ ಈ ಸಮಯವನ್ನ ನಿಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಹಿಂತಿರುಗಿ ನೋಡೋಕೆ ಸಾಧ್ಯವಾಗದೇ ಇರುವಷ್ಟು ಮುಂದಕ್ಕೆ ಕರೆದುಕೊಂಡು ಹೋಗುತ್ತೆ. ಜಗತ್ತು ನೋಡುತ್ತಲೇ ಉಳಿಯುತ್ತದೆ. ನೀವು ಇಲ್ಲಿಯವರೆಗೆ ನೋಡುತ್ತಿದ್ದೀರಿ, ಈಗ ಎಲ್ಲವನ್ನ ಪಡೆದುಕೊಳ್ಳಲು ಅರ್ಹರಾಗಿದ್ದೀರಿ. ಹೌದು, ಮಕರ ರಾಶಿಯ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಮುಂದೆ ಬರುವಂತಹ ಸಮಯ ಬಹಳ ಆಶ್ಚರ್ಯಕರವಾದ ಭಾಗ. ಏಕೆಂದರೆ ಮೊದಲನೆಯ ಸಿಹಿ ಸುದ್ದಿ ನಿಮ್ಮನ್ನ ಅಲ್ಲೋಲ ಕಲ್ಲೋಲ ಮಾಡುತ್ತದೆ. ಮೊದಲನೆಯ ಸಿಹಿ ಸುದ್ದಿಯ ಬಗ್ಗೆ ಮಾತನಾಡೋದಾದ್ರೆ, ಇಂದು ಸಂಜೆಯ ನಂತರ ನಿಮ್ಮ ಸುತ್ತಮುತ್ತಲಿನ ಶಕ್ತಿ ಹಠಾತ್ ಆಗಿ ಬದಲಾಗಲು ಶುರುವಾಗುತ್ತದೆ. ನಿಮಗೆ ಅನಿಸುತ್ತದೆ ಯಾವುದೋ ಅದೃಶ್ಯ ಶಕ್ತಿ ನಿಮ್ಮನ್ನ ಪದೇ ಪದೇ ಒಂದೇ ದಿಕ್ಕಿನಲ್ಲಿ ತಳ್ಳುತ್ತಿದೆ ಎಂದು. ಅದೇ ಸಮಯದಲ್ಲಿ ನಿಮಗೆ ಅನಿಸುತ್ತದೆ ಮೊದಲ
ಮೊದಲನೇ ಹಾಗೂ ವಿಶೇಷವಾಗಿರುವಂತಹ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುವಂತಹ ಸಿಹಿ ಸುದ್ದಿ ಹಣಕ್ಕೆ ಸಂಬಂಧಿಸಿದಾಗಿರಬಹುದು ಅಥವಾ ಯಾವುದೋ ಕಾಗದ ಪತ್ರಕ್ಕೆ ಸಂಬಂಧ ಆಗಿರಬಹುದು, ನಿಮ್ಮ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದರಾಗಿರಬಹುದು ಅಥವಾ ಕಳೆದು ಹೋದ ಹಣ ವಾಪಸ್ ಬರುವಂತಹ ಸೂಚನೆಯಾಗಿರಬಹುದು. ಹಠಾತ್ ಆಗಿ ಯಾವುದೋ ಕೆಲಸದಿಂದ ಲಾಭ ಬರಬಹುದು. ಇನ್ನೊಂದು ಅವಕಾಶ ನಿಮ್ಮ ಕಣ್ಣ ಮುಂದೆ ಬರಲಿದೆ. ಅದನ್ನು ನೋಡಿ ನಿಮಗೆ ನಂಬಲಿಕ್ಕೆ ಆಗೋದಿಲ್ಲ. ಆದರೆ ಇಲ್ಲಿ ಒಂದು ಭಯಾನಕವಾಗಿರುವಂತಹ ಒಂದು ಮುಖ್ಯ ವಿಷಯ ಕೂಡ ಇದೆ. ಈ ಅವಕಾಶ ಮೊದಲ ನೋಟಕ್ಕೆ ನಿಮಗೆ ಚಿಕ್ಕದು ಅಂತ ಅನಿಸಿಕೊಳ್ಳಬಹುದು, ಆದ್ದರಿಂದ ನೀವು ಅದನ್ನು ಕೈ ಬಿಟ್ಟು ಬಿಡಬಹುದು. ಆದರೆ ಅನೇಕ ಬಾರಿ ಅವಕಾಶಗಳು ಚಿಕ್ಕದಾದ ಬಾಗಿಲುಗಳ ಮೂಲಕ ನಿಮ್ಮ ಮನೆಯನ್ನು ಪ್ರವೇಶ ಮಾಡುತ್ತದೆ. ಅದು ಬಂದ ನಂತರ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಜೀವನದಲ್ಲಿ ಆಗುವಂತಹ ದೊಡ್ಡ ಬದಲಾವಣೆಯನ್ನು ಖಂಡಿತವಾಗಿ ನೀವು ನೋಡಿಕೊಂಡಾಗ ನಿಮ್ಮ ಮುಂಬರುವಂತಹ ದಿನದಲ್ಲಿ ಯಾವುದೋ ಒಂದು ಕಾಗದ ಅಥವಾ ಸಂದೇಶ ವಸ್ತುವಿನಂತೆ ತೆರೆಯುತ್ತದೆ ಮತ್ತು ಯಾವುದೋ ಹಣಕ್ಕೆ ಸಂಬಂಧಿಸಿದಂಥ ವಿಚಾರದಲ್ಲಿ ಗಮನ ಕೊಟ್ಟು ಓದಿ. ಇದು ಒಂದು ಚಿಕ್ಕ ನಿರ್ಲಕ್ಷ್ಯ ಮಾಡಿದರೆ ದೊಡ್ಡ ನಷ್ಟ ಉಂಟಾಗಬಹುದು. ಎರಡನೇ ಸಿಹಿ ಸುದ್ದಿ ಬಗ್ಗೆ ನೋಡೋದಾದರೆ ಇದು ಮೊದಲನೇಕ್ಕಿಂತ ದೊಡ್ಡದು ಅಂತ ಹೇಳಬಹುದು. ನಿಮ್ಮ ಮನೆಯಲ್ಲಿ ಬಹಳ ಬೇಗ ನಿಮ್ಮ ವಾತಾವರಣ ಬದಲಾವಣೆಯನ್ನು ಪಡೆದುಕೊಳ್ಳುತ್ತದೆ. ಅದು ಕಳೆದ ಹಲವು ತಿಂಗಳುಗಳಿಂದ ಮಾಯವಾಗಿತ್ತು. ಮನೆಯಲ್ಲಿ ಜಗಳ, ಮನಸ್ತಾಪ, ಕಿರಿಕಿರಿ, ಅಶಾಂತಿಯ ವಾತಾವರಣ ಇತ್ತು. ಆದರೆ ಖುಷಿ ಮರಳಿ ಬರುತ್ತದೆ, ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಯಾವ ವ್ಯಕ್ತಿಯ ಕಾರಣದಿಂದ ನಿಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ಚಿಂತೆ ಇತ್ತು ಆ ವ್ಯಕ್ತಿಯ ಕಡೆಯಿಂದ ಸಮಾಧಾನದ ಸುದ್ದಿ ಸಿಗುತ್ತದೆ. ಕಳೆದ ಕೆಲವು ದಿನಗಳಿಂದ ಮನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಜಗಳ, ಮನಸ್ತಾಪ, ಕಾರಣವಿಲ್ಲದೆ ಇರ್ತಕ್ಕಂಥ ಅಶಾಂತಿ ಈಗ ಎಲ್ಲವೂ ದೂರವಾಗುತ್ತದೆ. ಕೇವಲ ಮನಸ್ಥಿತಿಗಳಿಂದ ಪರಿವರ್ತನೆಯಲ್ಲ, ನಿಮ್ಮ ರಾಶಿಗಳ ಮೇಲೆ ನಡೆಯುತ್ತಿದ್ದಂತಹ ನಕಾರಾತ್ಮಕ ಶಕ್ತಿಯ ಪ್ರಭಾವ ಆಗಿತ್ತು. ಆದರೆ ಈಗ ಅದು ನಿಧಾನವಾಗಿ ಮುಗಿಯಲು ಶುರುವಾಗ್ತಾ ಇದೆ ಮತ್ತು ಈ ಪ್ರಭಾವ ಕಡಿಮೆ ಆದಂತೆ ಮನೆಯ ವಾತಾವರಣ ಬದಲಾಗಲು ಶುರುವಾಗುತ್ತದೆ. ಸಂಬಂಧದಲ್ಲಿ ಮತ್ತು ಮಾಧುರ್ಯ ಮರಳಿ ಬರುತ್ತದೆ ಮತ್ತು ತಿಂಗಳುಗಳಿಂದ ನಿಂತು ಹೋಗಿದ ಮಾತುಕತೆ ಮತ್ತೆ ಶುರುವಾಗುತ್ತದೆ. ಒಟ್ಟಾರೆಯಾಗಿ ನೆನಪಿಡಿ, ಇದೇ ಸಮಯದಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಖುಷಿಯನ್ನು ನೋಡಿ ಒಳಗೊಳಗೆ ಉರಿದು ಹೋಗುತ್ತಿದ್ದಾನೆ. ಅವನು ನಿಮ್ಮ ಮುಂದೆ ನಿಮ್ಮ ಹಿತೈಷಿಯಂತೆ ನಟಿಸುತ್ತಾನೆ, ಆದರೆ ಬೆನ್ನ ಹಿಂದೆ ಚೂರಿಯನ್ನು ಎರಿಯುತ್ತಾನೆ. ನಿಮ್ಮ ಏಳಿಗೆಯನ್ನು ತಡೆಯಲು ಪ್ರಯತ್ನಿಸ್ತಾ ಇದ್ದಾನೆ. ಆದ್ದರಿಂದ ಪ್ರತಿಯೊಂದು ಖುಷಿಯನ್ನು ಮೌನವಾಗಿ ಅನುಭವಿಸಿ. ಎಲ್ಲರಿಗೂ ಹೇಳುವ ಅಗತ್ಯವಿಲ್ಲ. ಕಮೆಂಟ್ನಲ್ಲಿ ಹರ ಹರ ಮಹಾದೇವ ಎಂದು ಬರೆಯಲು ಮರಿಬೇಡಿ, ಏಕೆಂದರೆ ಮನಸ್ಸಾರೆ ಶಂಕರನ ಹೆಸರು ಹೇಳುವಂತವರಿಗೆ ಯಾವಾಗಲೂ ಕೂಡ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತದೆ. ದೇವರ ಆಶೀರ್ವಾದ ಸುಲಭವಾಗಿ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಮಕರ ರಾಶಿಯವರೇ, ಈಗ ಮೂರನೇ ಸಿಹಿ ಸುದ್ದಿಯ ಬಗ್ಗೆ ಮಾತನಾಡೋದಾದರೆ ವೃತ್ತಿ ಮತ್ತು ಕೆಲಸಕ್ಕೆ ಸಂಬಂಧಪಟ್ಟಂತ ವಿಚಾರ. ನಿಮ್ಮ ದೌರ್ಬಲ್ಯವನ್ನು ಯಾವುದೇ ಕಾರಣಕ್ಕೂ ಬಹಳ ಜನರ ಹತ್ತಿರ ಹಂಚಿಕೊಳ್ಳಬೇಡಿ. ಅವರು ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡ್ತಾರೆ. ಕೆಲಸದಲ್ಲಿ ನಿಂತು ಹೋದ ಕೆಲಸಗಳು ಹಠಾತ್ತನೆ ಶುರುವಾಗುತ್ತದೆ. ನಿಮ್ಮ ಜೀವನದಲ್ಲಿ ಈಗ ವ್ಯಾಪಾರದಲ್ಲಿ ಹೊಸ ದಾರಿ ತೆರೆದುಕೊಳ್ಳುತ್ತದೆ ಮತ್ತು ಬಹಳ ಸಮಯದಿಂದ ಶ್ರಮ ಪಡುತ್ತಿರುವಂತವರಿಗೆ ಅದರ ಫಲ ಸಿಗುವಂತಹ ಸಮಯ. ಹಠಾತ್ ಆಗಿ ದೊಡ್ಡದೊಂದು ಅವಕಾಶ ಸಿಗುತ್ತದೆ. ಅದು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಆದರೆ ಗಮನವಿರಲಿ, ಈ ಅವಕಾಶ ಹಠಾತ್ ಬರುತ್ತದೆ ಮತ್ತು ಅಷ್ಟೇ ವೇಗವಾಗಿ ಹೊರಟು ಹೋಗಬಹುದು. ಆದ್ದರಿಂದಾಗಿ ಗಮನ ಕೊಟ್ಟು ಮುಂಬರುವ ದಿನಗಳಲ್ಲಿ ಸೋಮಾರಿತನ ಮಾಡದೆ ಖಂಡಿತವಾಗಿ ಕೆಲಸವನ್ನು ಶ್ರದ್ಧಾ ಭಕ್ತಿಯಿಂದ ಮುಂದುವರಿಸುತ್ತಾ ಹೋದರೆ ಆ ಕೆಲಸವೇ ಮುಂದಿನ ದಿನದಲ್ಲಿ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಬಹುದು. ಮತ್ತು ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಒಬ್ಬ ದೊಡ್ಡ ಅಧಿಕಾರಿ, ಪ್ರಭಾವಿ ವ್ಯಕ್ತಿ ನಿಮ್ಮ ಶ್ರಮದ ಮೇಲೆ ಕಣ್ಣಿಟ್ಟಿರುತ್ತಾರೆ. ಪರಿಸ್ಥಿತಿ ಬೇಗನೆ ನಿಮ್ಮ ಪರವಾಗಿ ಬದಲಾಗುವುದನ್ನು ಕಣ್ಣಾರೆ ಕಂಡುಕೊಳ್ಳಬಹುದು. ಒಂದು ಷರತ್ತು ಕೂಡ ಈಗ ಇದೆ. ಈ ಸಂದರ್ಭದಲ್ಲಿ ಹೆದರಬೇಡಿ, ಏಕೆಂದರೆ ಭಯದಿಂದ ಹಿಂದೆ ಸರಿದವರು ಈ ಅವಕಾಶವನ್ನು ಶಾಶ್ವತವಾಗಿ ಕಳೆದುಕೊಳ್ಳುತ್ತಾರೆ. ಈಗ ಖಂಡಿತವಾಗಿ ನಾಲ್ಕನೆಯ ಸಿಹಿ ಸುದ್ದಿ ಬಗ್ಗೆ ಮಾತನಾಡೋದಾದರೆ ಈ ಸಿಹಿ ಸುದ್ದಿ ನಿಮ್ಮ ಆಸೆಗೆ ನೇರವಾಗಿ ಸಂಬಂಧಪಟ್ಟಿದೆ. ಏಕೆಂದರೆ ನೀವು ಎಂದಿಗೂ ಕೂಡ ಯಾರಿಗೂ ಕೂಡ ಹೇಳಿಕೊಳ್ಳಲಾಗದ ಕನಸೊಂದನ್ನು ಮುಚ್ಚಿಟ್ಟುಕೊಂಡಿದ್ದೀರಾ. ನಿಮ್ಮ ಮನಸ್ಸಿನಲ್ಲಿ ಹಲವಾರು ವರ್ಷಗಳ ಒಂದು ಬಯಕೆ, ಒಂದು ಕನಸು, ದೀರ್ಘಕಾಲದಿಂದ ಮಾಡಿದಂತಹ ಪ್ರಾರ್ಥನೆ ಬ್ರಹ್ಮಾಂಡ ಕೇಳಿಸಿಕೊಂಡಿದೆ. ರಾತ್ರಿ ಶಾಂತವಾಗಿ ಮಲಗಿದ್ದಾಗ ನಿಮ್ಮ ಕನಸುಗಳು ನಿಮ್ಮನ್ನು ನಿದ್ರೆ ಮಾಡಲು ಬಿಡುತ್ತಿಲ್ಲ, ನಿಮ್ಮನ್ನು ಎಚ್ಚರಗೊಳಿಸುತ್ತಿತ್ತು. ಆದರೆ ಈಗ ಆ ಕನಸೊಂದನ್ನು ನೀವು ಒಂದು ಮೊದಲ ಸಂಕೇತವಾಗಿ ಪರಿಗಣಿಸಬಹುದು. ನಿಮ್ಮ ಜೀವನಕ್ಕೆ ಒಂದು ಸಂಕೇತವಾಗಿ ಒಂದು ವಿಚಿತ್ರವಾದ ಯೋಗದಿಂದ ಮನುಷ್ಯನ ಯಾವುದೇ ರೀತಿಯ ಸಹಾಯವಿಲ್ಲದೆ ನಿಮಗೆ ಸಿಗುತ್ತದೆ. ಇದು ಹಳೆಯ ಫೋಟೋ ಸಿಗಬಹುದು ಅಥವಾ ಯಾವುದೋ ಸಂದೇಶ ಸಿಗಬಹುದು. ಹಳೆಯ ವ್ಯಕ್ತಿ ಸಂಪರ್ಕಕ್ಕೆ ಬರಬಹುದು ಅಥವಾ ಯಾವುದೋ ವ್ಯಕ್ತಿಯಿಂದ ಹಠಾತ್ ಆಗಿ ನಿಮ್ಮ ಮುಂದೆ ಬರಬಹುದು. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಕನಸು ಕಂಡದನ್ನು ನನಸು ಮಾಡಿಕೊಳ್ಳೋಕೆ ಬಹಳಷ್ಟು ಪರಿಶ್ರಮ, ಪ್ರಯತ್ನ ಬೇಕಾಗುತ್ತೆ. ಅದೇ ರೀತಿ ಬ್ರಹ್ಮಾಂಡ ಕೂಡ ಈಗ ನಿಮ್ಮ ಕಡೆಗೆ ವಾಪಸ್ ನಿಮ್ಮ ದಾರಿಯನ್ನು ಸುಸೂತ್ರವಾಗಿ ನಿಮ್ಮ ಕಡೆಗೆ ಕರೆದುಕೊಂಡು ಬರುತ್ತದೆ. ಏಕೆಂದರೆ ನೀವು ಪಟ್ಟಂತಹ ಪರಿಶ್ರಮಕ್ಕೆ, ಕಷ್ಟಕ್ಕೆ, ಕಣ್ಣೀರಿಗೆ ಈಗ ಉತ್ತರವನ್ನು ತಂದುಕೊಡೋದಕ್ಕೋಸ್ಕರ ಈ ಸಮಯ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿ ಬದಲಾವಣೆಯನ್ನು ತಂದುಕೊಡುತ್ತೆ. ಇದು ನಿಮ್ಮ ನಿಜವಾದ ಯಶಸ್ಸು ಶುರುವಾಗುವ ಸಮಯ. ಈಗ ಗಮನ ಕೊಡಿ, ಏಕೆಂದರೆ ಈ ಮಾತು ಬಹಳ ಮುಂಬರುವಂತಹ ದಿನದಲ್ಲಿ ನಿಮ್ಮ
ಮನಸ್ಸಿನ ಮಾತನ್ನ ಹದುಮಿ ಹಾಕಬೇಡಿ. ಒಳಗಿನಿಂದ ಪದೇ ಪದೇ ಯಾವುದೋ ಒಂದು ಕೆಲಸ ಮಾಡಲು ಸಂಕೇತ ಸಿಗ್ತಾ ಇದ್ರೆ ಅದನ್ನು ಮುಂದೂಡಬೇಡಿ. ಏಕೆಂದರೆ ಅದೃಷ್ಟದ ಸಂಕೇತಗಳ ಮೂಲಕವೇ ಕಾಣಿಸಿಕೊಳ್ಳುತ್ತದೆ, ನಿಮ್ಮ ಹತ್ತಿರ ಬರುತ್ತದೆ. ಮಕರ ರಾಶಿಯವರೇ, ಈಗ ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡೋದಾದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರುತ್ತದೆ. ಯಾರ ಸಂಬಂಧ ಮುರಿಯುವ ಹಂತದಲ್ಲಿತ್ತೋ ಅಲ್ಲಿ ಹಠಾತ್ ಆಗಿ ಮತ್ತೆ ಸಂಬಂಧ ಚಿಗುರೊಡೆಯುತ್ತದೆ, ಮಾತುಕತೆ ಶುರುವಾಗುತ್ತೆ ಮತ್ತು ಒಂಟಿಯಾಗಿರುವಂತಹವರ ಜೀವನದಲ್ಲಿ ಒಬ್ಬ ವ್ಯಕ್ತಿ ಪ್ರವೇಶವಾಗಬಹುದು. ಅಷ್ಟೇ ಅಲ್ಲದೆ 5ನೇದಾಗಿ ವಿಶೇಷವಾಗಿರುವಂತಹ ಸಿಹಿ ಸುದ್ದಿ ಅಂದರೆ ನಿಮ್ಮ ಜೀವನದಲ್ಲಿ ಈಗ ಆಧ್ಯಾತ್ಮಿಕವಾಗಿ ಶಕ್ತಿ ಮತ್ತು ಪರಿವರ್ತನೆಯನ್ನು ಪಡೆದುಕೊಳ್ಳುವ ಸಮಯ. ಈಗ ನಿಮ್ಮ ಜೀವನದಲ್ಲಿ ಮತ್ತು ನಿಮ್ಮ ಮನೆಯಲ್ಲಿ ನಿಮ್ಮ ಜಗತ್ತನ್ನು ನಿಧಾನವಾಗಿ ಬದಲಾಯಿಸುವಂತಹ ಒಬ್ಬ ವ್ಯಕ್ತಿ ಕಾಲಿಡುತ್ತಾರೆ. ಯಾರಿಗೆಲ್ಲ ಮದುವೆಯಾಗಿ ಹಲವಾರು ವರ್ಷಗಳವರೆಗೂ ಮಕ್ಕಳಿಲ್ಲವೋ ಅಂಥವರ ಮನೆಗೆ ಮಹಾಲಕ್ಷ್ಮೀ ದೇವಿ ಮಗುವಿನ ರೂಪದಲ್ಲಿ ಕಾಲಿಡ್ತಿದ್ದಾರೆ. ಇದರಿಂದ ನಿಮ್ಮ ಅದೃಷ್ಟ ಸಂಪೂರ್ಣವಾಗಿ ಬದಲಾಗುತ್ತದೆ. ನಿಮ್ಮ ಮನೆಯಲ್ಲಿ ಆಸ್ತಿಗೆ ಸಂಬಂಧಪಟ್ಟಂತಹ ವಾದ ವಿವಾದ, ಕೋರ್ಟ್ ಕೇಸಲ್ಲಿ ಇರ್ತಕ್ಕಂಥ ಜಗಳಗಳು ಮುಕ್ತಾಯವಾಗುತ್ತದೆ. ಹೊಸ ಆಸ್ತಿ, ವಾಹನ ಎಲ್ಲವನ್ನ ಖರೀದಿ ಮಾಡಬಹುದು. ಆ ಮಗುವಿನ ಅಳುವಿನ ಸದ್ದು ನಿಮ್ಮ ಮನೆಯನ್ನ ಸಂತೋಷದಿಂದ ತುಂಬುವಂತೆ ಮಾಡುತ್ತೆ. ಹಲವಾರು ವರ್ಷಗಳ ಬಳಿಕ ತೊಟ್ಟಿಲು ತೂಗುವಂತಹ ಸದ್ದು ನಿಮ್ಮ ಜೀವನದಲ್ಲಿ ಒಂದು ಪ್ರೇರೇಪಣೆಯ ಹಾದಿಯನ್ನು ಸೃಷ್ಟಿಸುತ್ತದೆ. ನಿಮಗೆ ಹಲವಾರು ವರ್ಷಗಳ ನಂತರ ಒಂದು ಅರ್ಥವಾಗುವಂತಹ ಮಾಹಿತಿ ಎಲ್ಲವನ್ನ ಪಡೆದುಕೊಳ್ಳೋದಕ್ಕೆ ನೀವು ಮಾಡಬೇಕಾಗಿದ್ದಂತಹ ಕೆಲಸ ಈಗ ನಿಮ್ಮ ಕಣ್ಣ ಮುಂದೆ ಬರುತ್ತದೆ. ಒಟ್ಟಾರೆ ನಿಮಗೆ ಈಗ ಒಬ್ಬ ವ್ಯಕ್ತಿ ಕೂಡ ಪರಿಚಯವಾಗ್ತಾ ಹೋಗ್ತಾರೆ. ಆ ವ್ಯಕ್ತಿ ಸಾಮಾನ್ಯವಾಗಿರೋದಿಲ್ಲ. ನಿಮಗೆ ಮೊದಲಿಗೆ ಯಾವುದು ಸುಲಭವಾಗಿ ಅರ್ಥವಾಗೋದಿಲ್ಲ. ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಏಕೆ ಬಂದಿದ್ದಾರೆ, ಆದರೆ ಸಮಯದೊಂದಿಗೆ ನಿಮಗೆ ಅರಿವಾಗುತ್ತದೆ ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಅದೃಷ್ಟದ ಒಂದು ಕೊಂಡಿಯನ್ನು ಜೋಡಿಸಲ್ಪಟ್ಟಿದ್ದಾರೆ. ಮತ್ತೆ ನೆನಪಿಡಿ, ಪ್ರತಿಯೊಂದು ಸಂಬಂಧವೂ ಮರಳುವಿಕೆಯು ಪ್ರೀತಿಯಾಗಿರುವುದಿಲ್ಲ. ಕೆಲವರು ನಿಮ್ಮನ್ನು ನೋಡಲು ಹಿಂತಿರುಗುತ್ತಾರೆ, ನಿಮ್ಮ ಹೃದಯದಲ್ಲಿ ಅವರಿಗೆ ಜಾಗ ಇದೆಯಾ ಎಂದು ನೋಡಲು. ಆದ್ದರಿಂದಾಗಿ ಈ ಬಾರಿ ನಿಮ್ಮ ಜೀವನದಲ್ಲಿ ನಿಮ್ಮ ಮನಸ್ಸನ್ನು ನೀವು ನಿಮ್ಮ ಆತ್ಮಗೌರವವನ್ನು ಮೇಲಿಟ್ಕೊಳ್ಬೇಕು. ಏಕೆಂದರೆ ಮುಂದಿನ ಸಂಕೇತಗಳು ಯಾರು ನಿಮ್ಮ ಕಣ್ಣೀರಿಗೆ ಬೆಲೆ ಕೊಡೋದಿಲ್ಲವೋ, ನಿಮ್ಮನ್ನು ಮತ್ತೆ ಮತ್ತೆ ದೌರ್ಬಲ್ಯ ಅಂತ ಅಂದ್ಕೊಂಡ್ರೋ, ನಿಮ್ಮನ್ನು ಬಿಟ್ಟು ಅರ್ಧ ದಾರಿಯಲ್ಲೇ ಕೈ ಬಿಟ್ಟು ಹೋಗಿದ್ದಾರೋ ಅಂಥವರನ್ನ ಮತ್ತೆ ನಿಮ್ಮ ಜೀವನಕ್ಕೆ ಕರೆದುಕೊಳ್ಬೇಡಿ. ಇದರಿಂದಾಗಿ ನೋವುಗಳು ಮತ್ತೆ ನಿಮ್ಮನ್ನು ಸಮೀಪಿಸುತ್ತವೆ. ಒಟ್ಟಾರೆಯಾಗಿ ಸಮಯ ಮುಂಬರುವಂತಹ ಸಂಕೇತಗಳು ಮುಂದಿನ ಹಲವು ವರ್ಷಗಳ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಮಕರ ರಾಶಿಯವರೇ, ಈಗ ರಹಸ್ಯಮಯ ಮಾತು ಕೇಳಿ. ಒಂದು ಭವಿಷ್ಯ ನಿಮ್ಮನ್ನು ಒಳಗಿನಿಂದ ನಿರ್ಧರಿಸುತ್ತದೆ, ಅಲುಗಾಡಿಸಬಹುದು. ಇಂದು ರಾತ್ರಿ ಮಲಗುವ ಮೊದಲು ನಿಮಗೆ ಸತತವಾಗಿ ಒಂದೇ ವಸ್ತು ಕಂಡರೆ, ಯಾವುದೋ ರೀತಿಯ ಒಂದು ವಿಶೇಷವಾದ ಸಂಖ್ಯೆ, ಯಾವುದೋ ಒಂದು ಕನಸು ಪದೇ ಪದೇ ಕೇಳುವ ಹೆಸರಾದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಇವತ್ತು ಶಕ್ತಿಶಾಲಿಯಾಗಿರುವಂತಹ ದಿನ, ಗುರು ಪುಷ್ಯಾಮೃತ ಯೋಗ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಬ್ರಹ್ಮಾಂಡದ ಕಡೆಯಿಂದ ಬಂದಿರುವಂತಹ ಒಂದು ಅದ್ಭುತವಾದ ಸುದ್ದಿಯಾಗಿರಬಹುದು. ಇದರಿಂದ ನಿಮ್ಮ ಸಾಮಾನ್ಯವಾಗಿರುವ ಸಂಕೇತವಾಗಿರುವುದಿಲ್ಲ. ಮುಂಬರುವ ದಿನದಲ್ಲಿ ನಿಮಗೆ ಪದೇ ಪದೇ ಒಂದು ಬಿಳಿ ಬಣ್ಣ ಕಂಡರೆ ಅಥವಾ ಕೆಂಪು ಬಣ್ಣ ಕಂಡರೆ, ದೇವಸ್ಥಾನದ ಗಂಟೆಯ ಧ್ವನಿ ಕೇಳುತ್ತಿದ್ದರೆ ಪದೇ ಪದೇ ನಿಮಗೆ ಮಹಾದೇವನ ಸಂಕೇತ ಅಂತ ಅರ್ಥ ಮಾಡಿಕೊಳ್ಬೇಕು. ನಿಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿರುವಂತಹ ಬ್ರಹ್ಮಾಂಡದಲ್ಲಿ ರಾತ್ರಿ ಸಮಯದಲ್ಲಿ ನಿಮಗೆ ಹಲವಾರು ರೀತಿಯ ಪೂಜೆ ಪುನಸ್ಕಾರಗಳನ್ನು ಮಾಡುವ ಮನಸ್ಸು ಮತ್ತು ವಿಚಿತ್ರವಾದ ಶಾಂತಿ ಅನಿಸಿದರೆ ಈ ಕ್ಷಣವನ್ನು ಅನುಭವಿಸಿ. ಏಕೆಂದರೆ ಅದೇ ಕ್ಷಣ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುವಂತಹ ಸಂಕೇತವಾಗಿರುತ್ತದೆ. ಮಕರ ರಾಶಿಯವರೇ, ಈಗ ನಿಮ್ಮ ಮೈ ಜುಮ್ಮೆನಿಸುವಂತಹ ವಿಷಯಗಳ ಬಗ್ಗೆ ಗಮನ ಕೊಡೋಣ. ಮುಂದೆ ನಿಮ್ಮ ಜೀವನದಲ್ಲಿ ಒಂದು ಸತ್ಯ ಬಹಿರಂಗವಾಗುತ್ತೆ. ಅದು ನಿಮ್ಮನ್ನು ಅದ್ಭುತವಾಗಿರುವಂತಹ ಯಾವುದೋ ಆಪ್ತ ಸಂಬಂಧಿ ಆಗಿರ್ಬೋದು, ನಿಮಗೆ ಅರಿವಾಗದಂತೆ ನಿಮ್ಮನ್ನು ದುರ್ಬಲಗೊಳಿಸಲು ಸಂಚು ರೂಪಿಸ್ತಾ ಇರೋದು, ತಂತ್ರ ಮಂತ್ರಗಳ ಪ್ರಯೋಗವನ್ನು ಮಾಡಿರ್ತಕ್ಕಂಥದ್ದು. ಈಗ ನಿಮ್ಮ ಶಕ್ತಿಯನ್ನು ಅವರು ನೋಡಿ ಸುಮ್ಮನಾಗ್ತಾರೆ. ಅದು ವೇಗವಾಗಿ ಅವರನ್ನ ಒಂದು ಅರ್ಥವಿಲ್ಲದೆ ರೀತಿ ಮೂಕರನ್ನಾಗಿ ಮಾಡಿಸಿಬಿಡುತ್ತದೆ. ಈಗ ನಿಮ್ಮ ಜೀವನದಲ್ಲಿ ಹಠಾತ್ ಆಗಿ ಎಲ್ಲವೂ ಹೇಗೆ ಬದಲಾಯಿತು ಎನ್ನುವುದು ಈಗ ಗಮನಿಸಿದ್ದೀರಾ. ಕಳೆದ ಕೆಲವು ದಿನಗಳಿಂದ ನಿಮ್ಮ ನಿದ್ರೆ ವಿಚಿತ್ರವಾಗಿದೆ. ಮಧ್ಯರಾತ್ರಿ ತಡವಾಗಿ ಮಲಗುವುದು ಮತ್ತು ಎಚ್ಚರಗೊಳ್ಳುವುದು, ಹಠಾತ್ ಆಗಿ ಕನಸು ಕಂಡು ಎದ್ದು ಕುಳಿತುಕೊಳ್ಳುವುದು, ಹೀಗಾಗಿ ಎಲ್ಲವನ್ನ ತಿಳಿದುಕೊಂಡು ನಿಮ್ಮ ಶಕ್ತಿ ಬದಲಾಗುತ್ತಿದೆ ಮತ್ತು ಇದೇ ಬದಲಾವಣೆ ನಿಮ್ಮ ಜೀವನದಲ್ಲಿ ಅದೃಷ್ಟಕ್ಕೆ ಹೊಸ ದಿಕ್ಕು ಕೊಡುತ್ತದೆ. ಮುಂಬರುವಂತಹ ದಿನದಲ್ಲಿ ನಿಮ್ಮ ಜೀವನದಲ್ಲಿ ಹಠಾತ್ ಆಗಿ ಪ್ರಯಾಣದ ಯೋಗ ಕೂಡಿ ಬರುತ್ತದೆ. ಈ ಪ್ರಯಾಣವು ನಿಮ್ಮನ್ನ ಅದ್ಭುತವಾಗಿರುವಂತಹ ಒಂದು ಆಧ್ಯಾತ್ಮಿಕ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತದೆ. ನಿಮ್ಮ ಸ್ನೇಹಿತರಾಗಿರಬಹುದು, ಸಂಬಂಧಿಕರಾಗಿರಬಹುದು. ಈ ಪ್ರಯಾಣ ಚಿಕ್ಕದಾಗಿರಬಹುದು ಅಥವಾ ದೊಡ್ಡದಾಗಿರಬಹುದು, ಆದರೆ ಈ ಪ್ರಯಾಣದ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಸಂಕೇತ ಸಿಗುತ್ತದೆ. ಅದು ನಿಮ್ಮ ಮನಸ್ಸಿನ ಒಂದು ದೊಡ್ಡ ಗೊಂದಲವನ್ನು ಮುಗಿಸುತ್ತದೆ. ಈ ಸಂಜೆಯ ನಂತರ ನಿಮ್ಮ ಜೀವನದಲ್ಲಿ ಅದೃಷ್ಟವಶಾತ್ ಎಲ್ಲವೂ ಕೂಡ ನಿಮ್ಮಂತೆ ಆಗುತ್ತದೆ. ಒಂದು ಕರೆ ಬರಬಹುದು, ಒಂದು ಮಾತುಕತೆ ಮುಂದುವರಿಬಹುದು, ಅಥವಾ ನಿಮ್ಮ ಮನಸ್ಸು ಯಾವಾಗಲೂ ಕೂಡ ಆಶ್ಚರ್ಯದಿಂದ ತುಂಬಿರಬಹುದು. ಒಂದು ದೇವರ ಒಂದು ಅನುಗ್ರಹ, ನೀವು ಇಷ್ಟಪಟ್ಟಂತಹ ದೇವರು ಕನಸಿನ ಮೂಲಕ ಕಂಡಂತಹ ಒಂದು ಸೃಷ್ಟಿಯನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನೀವು ಆಧ್ಯಾತ್ಮಿಕವಾಗಿ ಶಕ್ತಿವಂತರಾಗ್ತೀರಾ. ದೈಹಿಕವಾಗಿ, ಮಾನಸಿಕವಾಗಿ ಪ್ರತಿಯೊಂದು ಸಂದೇಶವನ್ನು ನೀವು ಮನಸ್ಸಿನಿಂದ ಕೇವಲ ಕಾಕತಾಳೀಯವಾಗಿರೋದಿಲ್ಲ,
ಮಕರ ರಾಶಿಯವರೇ, ನಿಮ್ಮ ಭೇಟಿ ನಿಮ್ಮ ಜೀವನದಲ್ಲಿ ಕೇವಲ ಯಾವುದೋ ರೀತಿಯ ಹಣಕ್ಕೆ ಸಂಬಂಧಿಸಿದ್ದಾಗಿರಬಹುದು, ದೊಡ್ಡ ಬದಲಾವಣೆಗೆ ಸಂಬಂಧಿಸಿದಾಗಿರಬಹುದು. ಈ ಬದಲಾವಣೆ ಎಷ್ಟು ವೇಗವಾಗಿ ಬದಲಾಗುತ್ತೆ ಅಂದರೆ ನೀವು ಯೋಚನೆಗೆ ಬೀಳುತ್ತೀರಾ, ಕೊನೆಗೆ ಇದೆಲ್ಲ ಎಷ್ಟು ಬೇಗ ನಡೆದು ಹೋಯಿತು, ನಿಂತು ಹೋದ ಹಣ ವಾಪಸ್ ಬಂತು ಮತ್ತು ಹೊಸ ಕೆಲಸ ಶುರುವಾಗಬಹುದು. ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಅವಕಾಶ ತೆರೆದುಕೊಳ್ಳಬಹುದು. ನೇರವಾಗಿ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸಬಹುದು. ಇಲ್ಲಿ ಒಂದು ಎಚ್ಚರಿಕೆ ಕೂಡ ಇದೆ. ಈ ಸಮಯದಲ್ಲಿ ನಿಮ್ಮ ಯೋಜನೆಯನ್ನು ಎಲ್ಲರಿಗೂ ಕೂಡ ಹೇಳಿಕೊಳ್ಳಬೇಡಿ. ತಡ ಮಾಡದೆ ನಿಮ್ಮ ಜೀವನದ ದೃಷ್ಟಿಯನ್ನು ಈಗ ಬೇರೆ ಕಡೆ ಬದಲಾಯಿಸಬೇಕು. ಏಕೆಂದರೆ ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುತ್ತದೆ, ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುತ್ತದೆ. ಅದೇ ರೀತಿ ಈಗ ಎಲ್ಲವನ್ನ ಸರಿ ಮಾಡ್ಕೊಳ್ತೀರಾ. ಈ ಬಾರಿ ನಿಮ್ಮ ಗೆಲುವು ಎಷ್ಟು ದೊಡ್ಡದಾಗಿರುತ್ತದೆ ಎಂದರೆ ಅಷ್ಟು ಜನರು ಮೌನವಾಗಿ ನಿಮ್ಮ ಗೆಲುವನ್ನು ನೋಡ್ತಾರೆ ಮತ್ತು ಆಶ್ಚರ್ಯ ಪಡುತ್ತಾರೆ. ಈಗ ಗಮನವಿಟ್ಟು ಕೇಳಿ, ಏಕೆಂದರೆ ಅತ್ಯಂತ ವಿಶೇಷವಾಗಿರುವಂತಹ 6ನೇ ಸಿಹಿ ಸುದ್ದಿ ಅಂದರೆ ಈ ದೊಡ್ಡ ಭವಿಷ್ಯವಾಣಿ ಅಡಗಿರುತ್ತದೆ. ಈ ಸಿಹಿ ಸುದ್ದಿ ನಿಮ್ಮನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತದೆ. ನಿಮ್ಮ ಜೀವನದಲ್ಲಿ ಬಹಳ ಬೇಗ ಒಂದು ಅವಕಾಶ ಬರುತ್ತದೆ. ಅದು ಕೇವಲ ಒಂದೇ ಬಾರಿಗೆ ಬರುವಂತಹ ದೊಡ್ಡ ಅವಕಾಶವಾಗಿರುತ್ತೆ. ವೃತ್ತಿ, ಹಣ, ಪ್ರೀತಿ, ಗೌರವ, ಕುಟುಂಬ ಯಾವುದೋ ರೂಪದಲ್ಲಾದರೂ ಬರಬಹುದು. ಇದು ಬಂದ ನಂತರ ನಿಮ್ಮ ಜೀವನದಲ್ಲಿ ಗುರುತು ನಿಮ್ಮನ್ನ ಭಯದಿಂದ ದೂರ ಮಾಡುತ್ತದೆ ಅಂತ ಹೇಳಬಹುದು. ಆರಂಭದಲ್ಲಿ ನಿಮಗೆ ಗೊಂದಲ ಬರ್ಬೋದು, ಭಯವಾಗ್ಬೋದು, ಮನಸ್ಸು ಪದೇ ಪದೇ ಎಲ್ಲಾದರೂ ತಪ್ಪಾದ್ರೆ ಅಂತ ಯೋಚನೆ ಬರ್ಬೋದು. ಆದರೆ ಎಲ್ಲವನ್ನ ಸರಿ ಮಾಡ್ಕೊಳ್ತೀರಾ. ಈ ಸಮಯದಲ್ಲಿ ನೀವು ಧೈರ್ಯ ತೋರಿಸಿ ಮುಂದೆ ನಡೆದರೆ 3-4 ದಿನದಲ್ಲಿ ನಿಮ್ಮ ಜೀವನ ಖಂಡಿತವಾಗಿ ಸಂಪೂರ್ಣವಾಗಿ ಬದಲಾಗಬಹುದು. ಜನರು ನಿಮ್ಮ ಪ್ರಗತಿಯನ್ನು ನೋಡಿ ಆಶ್ಚರ್ಯಪಡ್ತಾರೆ. ಈಗ ನೀವು ಮಾಡಬೇಕಾಗಿರುವಂತಹ ಪರಿಹಾರ ಏನು ಅಂತ ನೋಡೋದಾದ್ರೆ, ಈ ಒಂದು ಗುರು ಪುಷ್ಯಾಮೃತ ಯೋಗ ಇರೋದ್ರಿಂದ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ಗುರುಗಳ ಆಶೀರ್ವಾದವನ್ನು, ಗುರು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ಈ ಒಂದು ಸಮಯದಲ್ಲಿ ನೀವು ಖಂಡಿತವಾಗಿ ಕಡಲೆಕಾಳು, ಕಡಲೆಬೇಳೆ ದಾನವನ್ನು ಮಾಡಬೇಕು. ಹಳದಿ ಬಟ್ಟೆಯನ್ನು ದಾನ ಮಾಡೋದು ತುಂಬ ಶ್ರೇಷ್ಠ. ನೀವು ಹಳದಿ ಬಟ್ಟೆಯನ್ನು ಧರಿಸಿ ರಾಯರ ಒಂದು ದರ್ಶನವನ್ನು ಪಡೆದುಕೊಳ್ಳೋದ್ರಿಂದ ಮನಸ್ಸಿಗೆ ಅಪಾರವಾದ ಶಾಂತಿ, ಶಕ್ತಿ ಮತ್ತು ಧೈರ್ಯ, ಸಹನೆ ಎಲ್ಲ ವಿಷಯದಲ್ಲೂ ಒಂದು ನಿರ್ದಿಷ್ಟವಾಗಿರುವ ಸ್ಪಷ್ಟತೆ ಸಿಗ್ತಾ ಹೋಗುತ್ತೆ. ಇನ್ನು ಮುಂಬರುವಂತಹ ದಿನದಲ್ಲಿ ನಿಮ್ಮ ಜೀವನದಲ್ಲಿ ಆಗುವಂತಹ ದೊಡ್ಡ ಬದಲಾವಣೆಗೆ ಸಕಾರಾತ್ಮಕ ನೀವು ಬದಲಾಗಬಹುದು. ನಿಮ್ಮ ಮನಸ್ಥಿತಿ ಸಂಪೂರ್ಣವಾಗಿ ಬದಲಾಯಿಸಿಕೊಳ್ಳಬಹುದು. ಈ ಒಂದು ವಿಶೇಷವಾಗಿರುವ ಸಮಯವನ್ನು ಖಂಡಿತವಾಗಿ ನಿರ್ಲಕ್ಷ್ಯ ಮಾಡಬೇಡಿ. ನಾವು ತಿಳಿಸಿರುವಂತಹ ಪರಿಹಾರದ ಮೂಲಕ ನಿಮ್ಮ ಮನೆಯ ಮನಸ್ಸುಗಳನ್ನು ಸಂಪೂರ್ಣವಾಗಿ ಬೆಳಕು ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.